ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಒಂದು ಸ್ಪೆಷಲ್ ಡಿಶ್ನ ತೋರಿಸ್ತಾ ಇದ್ದೀನಿ. ಚಿತ್ರಾನ್ನ ಗೊಜ್ಜು, ವಾಂಗಿಬಾತ್ ಗೊಜ್ಜು, ಪುಳಿಯೋಗರೆ ಗೊಜ್ಜು ಥರ ಈ ಥರ ಪಲಾವ್ ಗೊಜ್ಜನ್ನ ಮಾಡಿಬಿಟ್ಟು ಆರಾಮಾಗಿ ಸೇಮ್ ಟು ಸೇಮ್ ಸ್ಟ್ರೀಟ್ ಸ್ಟೈಲ್ ಫುಡ್ ಯಾವ ಟೇಸ್ಟ್ ಇರುತ್ತೆ ಹಾಗೇ ಮಾಡ್ಕೊಂಡು ತಿನ್ನೋ ಅಂಥದ್ದು ಸಖತ್ ಯಮ್ಮಿ ಆಗಿರುತ್ತೆ. ನಿಜವಾಗ್ಲೂ ನಿಮ್ಗೆ ಏನಾರ ಎಮರ್ಜೆನ್ಸಿಗೆ ತಿನ್ನಬೇಕು ಅಂತ ಅನಿಸಿದ್ರೆ ಈ ರೀತಿಯಾಗಿ ಮಾಡ್ಕೊಂಡು ತಿನ್ಬೋದು. ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ನಾನು ಅದನ್ನು ಮಾಡೋಕ್ಕೆ ಇಲ್ಲಿ ತರಕಾರಿಗಳನ್ನ ಅಂದರೆ ಕ್ಯಾರೆಟು, ಬೀನ್ಸು ಮತ್ತು ಗೆಡ್ಡೆಕೋಸನ್ನ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬಟಾಣಿ ಇದೆಯಲ್ಲ, ಇದೆಲ್ಲ ಒಗ್ಗರಣೆಗೆ ಏನೇನು ಬೇಕು ಐಟಮ್ಸು ನಾವು ಕಸೂರಿ ಮೇಥಿ, ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, ಸೋಂಪು ಎಲ್ಲ ತೆಗೆದಿಟ್ಕೊಂಡಿದ್ದೆ. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ನೋಡಿ ರೈಸ್ನ ಮಾಡಿಟ್ಕೊಂಡಿದ್ದೀನಿ. ಸೊ ಮಿಕ್ಕಿರೋ ಅಂಥ ಅನ್ನ ಆದರೂ ನಡೆಯುತ್ತೆ. ಸೊ ಇಲ್ಲಿ ಒಂದು ಬಾಣಲಿನಲ್ಲಿ ನಾನು ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ. ಸೊ ಆವಾಗಲೇ ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ದಂಥ ಪಲಾವ್ ಎಲೆ, ಕಸೂರಿ ಮೇಥಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಸಾಸಿವೆ, ಜೀರಿಗೆ ಎಲ್ಲನೂ ಇಲ್ಲಿ ಸೇರಿಸ್ಕೊಂಡೆ. ಹಾಗೆ ಒಂದೆರಡು ಬೆಳ್ಳುಳ್ಳಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡೆ. ಜಸ್ಟ್ ಹಾಗೇ ಒಂದೆರಡು ಮಿಕ್ಸ್ ಕೊಟ್ಬಿಡೋಣ. ಸೊ ಎಣ್ಣೆ ಆಲ್ರೆಡಿ ಕಾಯ್ದೋಗ್ಬಿಟ್ಟಿತ್ತು, ಹಾಗಾಗಿ ಎಲ್ಲ ಚಿಟಪಟ ಸಿಡ ಅಂತಿದೆ. ಸೊ ಒಂದು 2 ನಿಮಿಷ ಹಾಗೇ ಇದನ್ನು ರೋಸ್ಟ್ ಮಾಡ್ಕೊಂಬಿಟ್ರೆ ಸೊ ನೆಕ್ಸ್ಟ್ ನಾವು ಬಂದು ಇದಕ್ಕೆ ಈರುಳ್ಳಿನ ಸೇರಿಸ್ಕೊಂಬಿಡೋಣ. ಸಖತ್ತಾಗಿರುತ್ತೆ. ಇನ್ಸ್ಟೆಂಟಾಗಿ ಮಾಡ್ಕೊಂಡು ತಿನ್ಬೋದು. ರೋಡ್ ಸೈಡಲ್ಲೇ ತಿನ್ನಬೇಕಾ, ಬನ್ನಿ ನಾವು ಹೆಲ್ದಿಯಾಗಿ ಮನೇಲಿ ಮಾಡ್ಕೊಂಡು ತಿನ್ನೋಣ. ಸೊ ಈರುಳ್ಳಿನ ಹಾಕಿದ್ಮೇಲೆ ಈರುಳ್ಳಿ ಕೂಡ ಒಂದು 2 ಮಿನಿಟ್ಸ್ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊತೀನಿ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಂಡೆ. ಅದನ್ನು ಹಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಉಳಿದಿರೋ ಅನ್ನ ಆದರೂ ನಡೆಯುತ್ತೆ, ಹೊಸ ಅನ್ನ ಆದರೂ ನಡೆಯುತ್ತೆ, ಮಾಡ್ಕೋಬೋದು. ಸೊ ಇವಾಗ ನಾನು ಬಟಾಣಿನ ಸೇರಿಸ್ಕೊಂಡೆ. ಸೊ ಬಟಾಣಿ ಸೇರಿಸ್ಕೊಂಡು ಇವಾಗ ಒಗ್ಗರಣೆಗೆ ಸೇರಿಸ್ಕೊಂಡ್ಬಿಟ್ರೆ ಸೊ ನಮಗೆ ವೆಜಿಟೇಬಲ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಹಾಗೆ ಚಿಕ್ಕದಾಗಿರೋ ಬೀಟ್ರೂಟ್ ಕೂಡ ನಾನು ಹಾಕ್ಕೊಂಡಿದ್ದೆ. ಆ್ಯಕ್ಚುಲಿ ಒಂದು ಸಣ್ಣ ಆಲೂಗೆಡ್ಡೆ ಕೂಡ ಇದ್ದರೆ ಸೇರಿಸ್ಕೊಳ್ಳಿ, ಟೇಸ್ಟ್ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಸೊ ಒಂದು 5 ರಿಂದ 10 ನಿಮಿಷ ಸಣ್ಣ ಉರಿನಲ್ಲಿ ನಾವು ಉಪ್ಪಿನ ಪುಡಿನ ಹಾಕ್ಬಿಟ್ಟು ಹಾಗೆಯೇ ಅದನ್ನು ಬಿಟ್ಬಿಟ್ರೆ ಒಂದು 10 ನಿಮಿಷ ಉಪ್ಪಿನ ಪುಡಿ, ಅರಿಶಿನ ಪುಡಿ ಕೂಡ ಬಿಟ್ಬಿಡೋಣ. ಒಂದು 10 ನಿಮಿಷ ಆವಾಗ ಸ್ವಲ್ಪ ತಿರುವಾಕೊತಾ ಇದ್ದರೆ ಸೊ ಅದು ಕೂಡ ಸಾಫ್ಟಾಗಿ ಹೋಗುತ್ತೆ. ಸೊ ಒಂದು 80% ಬೆಂದರೆ ಸಾಕು ನಮಗೆ. ಸೊ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ನಮಗೆ ಬಾಯಿಗೆ ಸಿಗ್ತಾ ಇರುತ್ತೆ. ನೋಡಿ ಈ ರೀತಿಯಾಗಿ ಆಗೋಗಿದೆ 10 ನಿಮಿಷಕ್ಕೆಲ್ಲ. ಸೊ ಇವಾಗ ನಾನು ಟೊಮೊಟೊನ ಹಾಕ್ತಾಯಿದ್ದೀನಿ. ಸೊ ಟೊಮೊಟೊ ಕೂಡ ಸಾಫ್ಟ್ ಆಗಿಬಿಡುತ್ತೆ ಅದೇ ಇದರಲ್ಲಿ. ಸೊ ಟೊಮೊಟೊ ಹಾಕ್ಬಿಟ್ಟು ಹಾಗೆ ಜಸ್ಟ್ ಮಿಕ್ಸ್ ಕೊಟ್ಬಿಡ್ತೀನಿ. ಸೊ ನೋಡಿ 2 ನಿಮಿಷ ಮಿಕ್ಸ್ ಮಾಡಿದೆ, ಟೊಮೊಟೊ ಎಲ್ಲ ಸಾಫ್ಟ್ ಆಗೋಯ್ತು. ಸೊ ಇವಾಗ ನಾನು ಸ್ಟ್ರೀಟ್ ಸ್ಟೈಲ್ ಟೇಸ್ಟೇ ಬರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಇಂಗು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಧನಿಯಾ ಪುಡಿ, ಹಾಗೆ ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲಾನ ಸೇರಿಸ್ಕೊತೀನಿ. ಬೇಕು ಅಂದರೆ ನೀವು ಬಿರಿಯಾನಿ ಪೌಡರ್ ಕೂಡ ಸೇರಿಸ್ಕೋಬೋದು, ಪಲಾವ್ ಪೌಡರ್, ಬಿರಿಯಾನಿ ಪೌಡರ್. ನಾನು ಇಲ್ಲಿ ಗರಂ ಮಸಾಲ ಸೇರಿಸ್ಕೊತಾ ಇರೋದು ನ್ಯಾಚುರಲ್ ಆಗಿರಲಿ ಟೇಸ್ಟು ಅಂತ. ಇದು ಒಂದು 2 ಮಿನಿಟ್ಸ್ ಜಸ್ಟ್ ಹಾಗೆ 2 ಮಿನಿಟ್ಸ್ ಕೂಡ ಬೇಡ, ಒಂದು 1 ಮಿನಿಟ್ಗೆಲ್ಲ ಮಸಾಲೆ ಎಲ್ಲ ಇದಾಗಿಬಿಡುತ್ತೆ. ಸೊ ಇವಾಗ ನಾನು ಬಂದು ಸ್ವಲ್ಪ ಮೊಸರು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸು, ಹಾಗೆ ಗ್ರೀನ್ ಚಿಲ್ಲಿ ಸಾಸ್ ಹಾಕಿದ್ಮೇಲೆ ಸ್ವಲ್ಪ ಅಂದರೆ ಸ್ವಲ್ಪನೇ ಕ್ವಾಂಟಿಟಿ ಹಾಕೋತಾ ಇರೋದು ನಾವು. ಸೊ ಇದು ಟೊಮೊಟೊ ಕೆಚಪ್ ಕೂಡ ಹಾಕ್ಕೊಂಡೆ. ಸೊ ಅದಾದಮೇಲೆ ಸ್ವಲ್ಪ ಸೋಯಾ ಸಾಸ್ನ ಸೇರಿಸ್ಕೊಂಡ್ಬಿಟ್ಟು ನಾನಿವಾಗ ಇದನ್ನು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಫುಲ್ ಸಣ್ಣೂರಿಗೆ ಇಟ್ಬಿಟ್ರೆ ನೋಡಿ ಈ ರೀತಿಯಾಗಿ ಆಯಿಲ್ ಎಲ್ಲ ಕಡೆ ಎಣ್ಣೆ ಬಿಟ್ಕೊಬೇಕು. ಸೊ ಎಣ್ಣೆ ಬಿಟ್ಟರೆ ಎಲ್ಲ ಹದವಾಗಿ ಒಂದಕ್ಕೊಂದು ಹಿಡ್ದಿದೆ ಅಂತ ಅರ್ಥ. ನೋಡಿ ಎಷ್ಟು ಚೆನ್ನಾಗಿ ಬಂತು ಗೊಜ್ಜು ಅಂತ. ಸೊ ಇವಾಗ ಇದಕ್ಕೆ ನನಗೆ ಫೈನಲ್ಲಾಗಿ ನಿಂಬೆಹಣ್ಣು ಸೇರಿಸ್ಕೊಬೇಕು ಇದಕ್ಕೆ. ಸೊ ಲೆಮನ್ ನ್ಯಾಚುರಲ್ ಟೇಸ್ಟ್ ಕೊಡುತ್ತೆ, ಸೊ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಇಷ್ಟು ಟೇಸ್ಟ್ ಕ್ವಿಕ್ಕಾಗಿ ಆಗೋಯ್ತಲ್ವ. ಫ್ರಿಡ್ಜಲ್ಲಿ ಮಾಡಿ ಎತ್ತಿಟ್ಕೊಂಡ್ರೆ ಎಮರ್ಜೆನ್ಸಿಗೆ ನೀವು ಅನ್ನನ ಕಲಿಸ್ಕೊಂಡು ತಿನ್ಬೋದು. ಬಿಸಿ ಬಿಸಿ ಮಾಡ್ಕೊಂಡು ಸಖತ್ತಾಗಿರುತ್ತೆ. ಇವಾಗ ಬನ್ನಿ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಬಿಟ್ಟು ಮಿಕ್ಕಿದೆಲ್ಲ ಎತ್ತಿಕ್ತಾ ಇದ್ದೀನಿ. ಸೊ ಎತ್ತಿಕ್ಬಿಟ್ಟು ನನಗಿಷ್ಟು ಸಾಕು ಕ್ವಾಂಟಿಟಿ ನಮ್ಮಿಬ್ರಿಗೂ ಅಂತ ಹೇಳಿ ನೋಡಿ ಇವಾಗ ಉಳಿದಿರೋವಂಥ ಗೊಜ್ಜಿಗೆ ನಾನು ಅನ್ನನ ಸೇರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಗೋಯ್ತು ನಮ್ಮ. ಇದನ್ನು ಹಂಚ್ ಮೇಲೆ ಕೂಡ ಮಾಡಬೇಕು. ಹಂಚ್ ಮೇಲೆ ಮಾಡಿದ್ರೆ ಟೇಸ್ಟ್ ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ. ಬಟ್ ನಂದು ಸ್ವಲ್ಪ ಹಂಚು ಚಿಕ್ಕದಾಗಿತ್ತು. ನೋಡಿ ಎಷ್ಟು ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರೆ ನಿಮಗೆ ಗೊತ್ತಾಗ್ತಿರುತ್ತೆ ಅಲ್ವಾ. ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಅಂತ. ಸೊ ಹಾಗಾಗಿ ಹಂಚ್ ಮೇಲೆ ನನ್ನ ಕೈಲಿ ಮಾಡೋಕ್ಕಾಗಿಲ್ಲ, ನನಗೆ ಸ್ವಲ್ಪ ಚಿಕ್ಕದಾಗಿತ್ತು. ಸೊ ಊರುಗಳಲ್ಲೆಲ್ಲ ಮಾಡ್ತೀವಿ, ಅಮ್ಮ ಮನೆ ಅಂದರೆ ಹಂಚ್ ಮೇಲೆ ಮಾಡೋದು. ಸೊ ನಾನಿಲ್ಲಿ ಬಾಣಲಿನಲ್ಲಿ ಮಾಡ್ಕೊಂಡಿದ್ದು. ಸೊ ಕುಕ್ಕರಲ್ಲಿ ನಾವು ವಿಷಲ್ ಹೊಡಿಸಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ಮಾಡ್ಕೊಂಡು ತಿನ್ನು ನೋಡಿ, ನ್ಯಾಚುರಲಾಗಿ ಸಖತ್ತಾಗಿ ಬರುತ್ತೆ. ಕುಕ್ಕರ್ದೇ ಬೇರೆ ರೀತಿ ಟೇಸ್ಟ್. ಆ್ಯಕ್ಚುಲಿ ಇದು ಇನ್ನೊಂಥರ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡುತ್ತೆ. ಸೊ ಬಿಸಿ ಬಿಸಿ ಈ ಥರ ಪಲಾವ್ ಜೊತೆಗೆ ಬಿಸಿ ಬಿಸಿದು 2 ವಡೆನೋ ಬಜ್ಜಿನೋ ಈ ರೀತಿ ಮಾಡಿದ ಜೊತೆಗೆ ಸರ್ವ್ ಮಾಡಿ ಕೊಟ್ಟರೆ ಅಬ್ಬಬ್ಬ ಒನ್ ಮೋರ್ ಅಂತ ಹೇಳ್ಕೊಂಡು ತಿಂತಾರೆ ಮನೆಯಲ್ಲಂತೂ. ಸಖತ್ ಇಷ್ಟಪಟ್ಟು ತಿನ್ನಿರಿ, ಸಖತ್ತಾಗಿತ್ತು ತಿನ್ನಲಿಕ್ಕಂತೂ. ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.